ನಗರದಲ್ಲಿ ಅಖಿಲ ಭಾರತೀಯ ಕೂಲಿ ಸಮಾಜದ ರಾಜ್ಯ ಮಟ್ಟದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಇಂದು ನೆರವೇರಿತು. ಹೌದು, ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ದತ್ತಾತ್ರೇಯ ರೆಡ್ಡಿ ಮುದ್ದಿರಾಜ್ ಅವರು, ಕೂಲಿ ಸಮಾಜದ ಎಲ್ಲ ಸಣ್ಣ ಪುಟ್ಟ ಹಾಗೂ ವ್ಯಕ್ತಿಗತ ಸಂಘಟನೆಗಳು ಒಗ್ಗೂಟಿಗೆ ಬಂದು ಒಂದು ವೇದಿಕೆಯಡಿಯಲ್ಲಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ಕರೆ ನೀಡಿದರು. ಅದೇ ರೀತಿ ಇಂದು ಸಮಾಜದಲ್ಲಿ ಅನೇಕ ಸಂಘಟನೆಗಳು ವಿಭಿನ್ನ ರೀತಿಯಲ್ಲಿ ಕೆಲಸ ಮಾಡುತ್ತಿವೆ. ಆದರೆ ಸಮುದಾಯದ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಲು ರಾಷ್ಟ್ರಮಟ್ಟದ ಬಲಿಷ್ಠ ವೇದಿಕೆಯ ಅಗತ್ಯವಿದೆ. ಅಖಿಲ ಭಾರತೀಯ ಕೂಲಿ ಸಮಾಜವು ಅಂಥದೇ ಶಕ್ತಿಯ ವೇದಿಕೆ ಎಂದರು. ಈ ಸಂಘಟನೆಯು 1972ರಲ್ಲಿ ಸ್ಥಾಪನೆಯಾಗಿ ರಾಷ್ಟ್ರಪತಿಗಳಾಗಿದ್ದ ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲೂ ಕೆಲಸ ಮಾಡಿರುವ ಹಿನ್ನೆಲೆ ಇದೆ ಎಂದು ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸಂರಕ್ಷಕರಾದ ಶಿವಲಿಂಗಪ್ಪ ಕಿನ್ನೂರ್ ಅವರು ಮಾತನಾಡಿ, ಕೂಲಿ ಸಮಾಜವು ಇತಿಹಾಸ ಸೃಷ್ಟಿಸಿದ ಶಕ್ತಿಶಾಲಿ ಸಮುದಾಯ. ಈ ಸಂಘಟನೆಯ ಸದಸ್ಯತ್ವವು ಕೇವಲ ಹೆಸರು ಮಾತ್ರವಲ್ಲ, ಇದು ಸಮಾಜದ ಬೆಳವಣಿಗೆಯ ಚಲನೆ ಎಂದು ಒತ್ತಿ ಹೇಳಿದರು. ಆ ಸಂಘಟನೆ ರಾಜ್ಯದಲ್ಲಿ ಒಂದು ಸಂಘಟನೆ ಇದೆ. ಅದು ರಿಜಿಸ್ಟರ್ ಆಗಿ 1929ರಲ್ಲಿ ಗಂಗಾ ಮತಸ್ಥ ಸಂಘ, ಅದು ಬೆಸ್ಟ್ ಸಂಘ ಆಗಿತ್ತು. ಅದನ್ನು ರಾಜ ಮಹಾರಾಜರು, ನಮ್ಮ ಮೈಸೂರು ಮಹಾರಾಜರು, ನೀವೆಲ್ಲ ಒಂದೇ ಕುಲದವರು, ನೀವೆಲ್ಲರೂ ಸೇರಿ ಗಂಗೆಗೆ ಸಂಬಂಧಪಟ್ಟರು, ಅದಕ್ಕೆ ಗಂಗಾ ಮತಸ್ಥ ಅಂತ ಹೆಸರಿಟ್ಟು. ಆಮೇಲೆ ಇದು 1970ರಲ್ಲಿ ಬುದ್ಧಿಜೀವಿಗಳೆಲ್ಲರೂ ಸೇರಿ ರಾಷ್ಟ್ರ ಮಟ್ಟದಲ್ಲಿ ಕೂಲಿ ಸಮಾಜವನ್ನು ಮಾಡಿದ್ರು. ಈ ಎರಡು ಸಂಘಟನೆಗಳು ಅಧಿಕೃತವಾದ ಸಂಘಟನೆಗಳು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಯಾಕಂದರೆ ರಾಷ್ಟ್ರ ಮಟ್ಟದಲ್ಲಿ ಒಂದು, ರಾಜ್ಯ ಮಟ್ಟದಲ್ಲಿ ಒಂದು. ಆಮೇಲೆ ಸ್ವಯಂ ಘೋಷಿತ ಸಂಘಟನೆಗಳಿದ್ದಾವೆ. ಎಲ್ಲ ಕೆಲಸ ಮಾಡೋಕ್ಕೆ ಎಲ್ಲರಿಗೂ ಹಕ್ಕಿದೆ. ಮತ್ತು ಕೆಲವು ಜನ ಒಳ್ಳೆ ಚೆನ್ನಾಗೂ ಕೆಲಸ ಮಾಡ್ತಾ ಇದ್ದಾರೆ. ಸ್ವಂತ ಏಕ ವ್ಯಕ್ತಿಯ ಸಂಘಟನೆಗಳಿದ್ದಾವೆ. ಆಮೇಲೆ ಸಣ್ಣ ಸಣ್ಣ ಪಾಪ ಏನೂ ಗೊತ್ತಿರಲಾರದೆ ಅಮಾಯಕರು ಸಮಾಜಕ್ಕಾಗಿ ದುಡಿಯುವಂಥವ್ರು ಎಷ್ಟೋ ಜನ ಇದ್ದಾರೆ. ಆದರೆ ಎಲ್ಲ ಸಣ್ಣ ಸಣ್ಣ ಹಳ್ಳ ಕೊಳ್ಳಗಳು ಕೂಡ ನದಿ ಎಲ್ಲವೂ ಸಮುದ್ರಕ್ಕೆ ಸೇರ್ತವೆ. ಅದಕ್ಕೆ ನಾವು ಸಮುದ್ರ ಏನಂತಂದರೆ ಈ ಕೂಲಿ ಸಮಾಜ ಅಖಿಲ ಭಾರತದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಲಿ ಸಮಾಜ ಅಂತೇಳಿ ನಾನು ಹೇಳ ಬಯಸ್ತಾ ಇದ್ದೀನಿ. ಅದಕ್ಕೆ ಈ ಸಮಾಜ ಕೂಡ ಬಹಳ ದಿವಸದಿಂದ ಇಲ್ಲಿ ಕೆಲಸ ಮಾಡ್ತಾ ಇದೆ ಕರ್ನಾಟಕದಲ್ಲಿ. ಅದು ಮುಂಚೂಣಿಗೆ ಬರ್ತಾ ಇಲ್ಲ. ನನ್ನ ಒಂದು ನೇತೃತ್ವದಲ್ಲಿ ಕಳೆದ 3 ವರ್ಷದಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಿದೆ. ಕೆಲವು ಅಡ್ಡಿ ಆತಂಕಗಳು ಇದ್ದು ತಮಗೆಲ್ಲ ಗೊತ್ತಿದೆ. ಹಾಗೆ ಈಗ ಇನ್ನೊಂದು ಏನು ಶುರು ಮಾಡಿದಾರ ನಮ್ಮ ವೀರೇಂದ್ರ ಕಶ್ಯಪ್ ಮಾಜಿ MP ಅವ್ರೇನಪ್ಪ ಅಂದ್ರೆ 2 ಸಾರಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹಿಮಾಚಲ ಪ್ರದೇಶರು. ನೋಡ್ರಿ, ನಾವು ಮಾದೇವನ ಭಕ್ತರು ಅಂತೀವಿ. ಏನಪ್ಪ ಕೆಲವರು ಮಾದೇವ ಕೋಳಿ ಅಂತ ಅಂತಾರಲ್ಲ ಮಹಾರಾಷ್ಟ್ರದಾಗ. ಮಾದೇವರ ಭಕ್ತರು ಹಿಮಾಚಲದಾಗ ಮಾದೇವಿದ್ದಂತ ಪಾರ್ವತಿ ಇದ್ದಾಳಂತ. ಅದು ಅವ್ರೇನಪ್ಪ ಅಂದ್ರೆ ಅಲ್ಲಿ ಅರ್ಧಕ್ಕರ್ಧ ಜನಸಂಖ್ಯೆ ಏನಪ್ಪ ಅಂದ್ರೆ ಕೂಲಿ ಸಮಾಜದ. ಎಲ್ಲಿ? ಶಿಮ್ಲಾದಾಗ, ಹಿಮಾಚಲ ಪ್ರದೇಶದಾಗ, ಹಿಮಾಚಲ ಜೂಟಿದಾಗ ಒಂದು ಇತಿಹಾಸ ಹೇಳಕ್ಕೆ. ಯಾವ ಅಖಿಲ ಭಾರತೀಯ ಕೂಲಿ ಸಮಾಜದ ಕಾರ್ಯಕಾರಿಣಿ ಮಂಡಳಿಯ ಸಭೆ, ಈ ಸಭೆ ಎಷ್ಟು ಸಲ ಆಗ್ಯಾವ, ಬಹುಶಃ ಎಲ್ಲ ಸಭೆಗಳಲ್ಲಿ ನಾನು ಭಾಗವಹಿಸಿದ್ದೆ. ಇದಕ್ಕೆ ಕಾರಣಪ್ಪ ಅಂತಂದ್ರೆ ಸಭೆ ನಡೆಸುವಂಥವರು ನಮ್ಮ ಮೇಲೆ, ನಮ್ಮ ಮಠದ ಮೇಲೆ, ನಮ್ಮ ಪೀಠದ ಮೇಲೆ ವಿಶ್ವಾಸ. 25 ನಾಟಕ ಬರೆದಿದ್ದೆ, 1000 ರಂಗಗೀತೆ ಬರೆದಿದ್ದೆ, 50 ಕಾದಂಬರಿ ಬರೆದಿದ್ದೆ. ಆ ಸಮಯದಲ್ಲಿ ಅಲ್ಲಿ ಕರೆದರು ಶಾಂತಗಂಗಾಧರ ಸ್ವಾಮಿಗಳು, ಜಗದ್ಗುರುಗಳು ಕರೆದಾಗ ಆ ಕಾರ್ಯಕ್ರಮದಾಗ ಭಾಗವಹಿಸುವ ಸಂದರ್ಭದಲ್ಲಿ ಸಾಕಷ್ಟು ಮಾತಾಮಣಿಕೇಶ್ವರಿ ಬುಕ್ಗಳ ಸಹಿತ ನಾನು ಬರೆದಿದ್ದೆ. ಆ ಸಮಯದಲ್ಲಿ ಪರಿಜ್ಞಾನ ಇತ್ತು, ಸಂಪೂರ್ಣ ನಾಲೆಜ್ ಇದ್ದಿದ್ದಿಲ್ಲ. ಮುಂದೆ ವಾಡಿ ಕೂಲಿ ಸಮಾಜದವರಿಂದ ಅರಿವಾಯಿತು ಇಂಥ ಒಂದು. ಯಾಕಂದರೆ ನಮ್ಮ ಪೀಠ ಭಾವಿಗತೆ ಪೀಠ, ಸುಮಾರು ಮುಸ್ಲಿಂ ಜನಾಂಗ ಸಹಿತ ಸುಮಾರು 12,000 ಜನ ನಡ್ಕೊಳ್ಳುವಂಥ ಪೀಠ, ಲಿಂಗಾಯತ ಎಲ್ಲ ಸಮಾಜದವರು. ಆದರೆ ಅಷ್ಟು ಒಂದು ಧೈರ್ಯವಾಗಿ ಈ ಕೂಲಿ ಸಮಾಜ ನಾನು ಬರ್ಲಿಕ್ಕೆ ಕಾರಣಪ್ಪ ಅಂದರೆ ವಿಠ್ಠಲಿ ಅವರು. ಏನ್ರಿ ಗುರುಗಳ ಏನೂ ಆಗೋದಿಲ್ಲ, ನೀವು ಬರ್ರಿ ನಮ್ಮೊಂದಿಗೆ ಅಂತ ವಿಠ್ಠಲಿ ಅವರು. ಇವತ್ತು ವಿಠ್ಠಲಿ ಅವರಿಂದ ಸುಮಾರು 12 ವರ್ಷ ಕಾರ್ಯಕ್ರಮ
ಕಾರ್ಯಕ್ರಮಗಳು ಮಾಡಬೇಕು. ಮಾಡಿದಾಗ ನಮ್ಮ ಕೋಲಿ ಸಮಾಜದಲ್ಲಿ ನಾವು ಏನೇನು ಕಲಿಬೇಕಾಗ್ಯದಪ್ಪ ಅಂತಂದ್ರೆ, ಮೊದಲು ನಾವು ಕೋಲಿ ಸಮಾಜದಲ್ಲಿ ಸಂಸ್ಕಾರವಂತರಾಗಬೇಕು. ಸಂಸ್ಕಾರವಂತರ ಆಗಬೇಕಂದ್ರೆ ಒಳ್ಳೆಯ ವಿಚಾರಗಳು ನಾವು ತಲೆಯಲ್ಲಿ ತೆಗೆದುಕೊಳ್ಳಬೇಕು, ಕೆಟ್ಟ ವಿಚಾರಗಳು ಬಿಡಬೇಕು. ಕೆಟ್ಟ ವಿಚಾರಗಳು ಬಿಡಬೇಕು. ಅದಕ್ಕೆ ಜೀವನದಲ್ಲಿ ನಾವು ಯಾಕೆ ಹುಟ್ಟಿವಿ ಅಂತಂದ್ರೆ ಪುಣ್ಯದ ಕೆಲಸ ಮಾಡೋದಕ್ಕಾಗಿ ನಾವು ಹುಟ್ಟಿದ್ದೀವಿ. ಸಮಾಜ ಸಂಘಟನೆಯೂ ಒಂದು ಪುಣ್ಯದ ಕೆಲಸ, ನೀವು ಅರ್ಥ ಮಾಡ್ಬೋದು. ಸಂವಿಧಾನದಲ್ಲಿ ನಮ್ಮ ಸವಲತ್ತಿದೆ, ಆ ಸವಲತ್ತ ಸಂವಿಧಾನ ಬಂದು ನಮ್ಮ ಸವಲತ್ತು ಕೊಡೋದಿಲ್ಲ, ನಾವು ಸಂಘಟನೆ ಮಾಡಬೇಕಾಗ್ತದೆ. ಇವತ್ತು ಟೋಕರೆ ಕೋಳಿ ವಿಧಾನದಲ್ಲಿ ಸಿಗ್ತಾ ಇದೆ. ಇವತ್ತು ಇಲ್ಲಿನೂ ಟೋಕರೆ ಕೋಳಿ ನಾವು ಬರ್ಸ್ಕೊತ ಹೋಗಿದ್ದೇವೆ ಅಂದ್ರೆ ನಾವು ಎಸ್ಟಿಯಲ್ಲಿ ಇರ್ತಾ ಇದ್ದೇವೆ. ನಮ್ಮ ರಿಸರ್ವೇಶನ್ ಇದೆ. ಇವತ್ತು ನಮ್ಮ ದತ್ತಾತ್ರೇಯ ರೆಡ್ಡಿಯವರು ಸಾಕಷ್ಟು ಬುಕ್ ಬೇಕಾದ್ರೆ ನಮ್ಮ ಮಠದಲ್ಲಿ ಇಡ್ರಿ, ಅಲ್ಲಿ ಬಂದವರಿಗೆ ಸಾಕಷ್ಟು ಸದಸ್ಯರು ನಾವು ಮಾಡ್ತೀವಿ. ಅದಕ್ಕೆ ಜೀವನದಲ್ಲಿ ನಾವು ಸಂಘಟನೆ ಮಾಡಬೇಕು. ಈ ವೇದಿಕೆಯಲ್ಲಿ ಮಾಲಾಬಿ ನಾರಾಯಣ್ ರಾವ್, ಮಲ್ಲಪ್ಪ ಶಿರಬೂರ್, ಮಾಡಿವಾಳಪ್ಪ ನರಬೋಳ್, ನಾಗುಬಾಯ್ ಬುಳ್ಳ, ಅನಿತಾ ಕೊರಬ್, ನಸ್ಸಿಂಗ್ ಕೂಲಿ, ದೇವೇಂದ್ರ ಚಿಗ್ರಳ್ಳಿ, ಉಮೇಶ್ ಮುದ್ನಳ್, ಬಸವರಾಜ್ ಬೂದಿಹಾಳ್, ಗುಂಡು ಐನಾಪುರ್, ನೀಲ್ಕಂಠ್ ಬಳಗಾರ್, ಜಯಶ್ರೀ, ದತ್ತಾತ್ರಾಯ್ ದೇವರ್ನಾದ್ವಗಿ, ಅಂಜಲಿ ಕೊರಬಾ, ಇಂದಿರಾ ಶಕ್ತಿ ಹಾಗೂ ಇತರ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು.